ದೇವರ ನೈವೇದ್ಯಕ್ಕೆ ಅಂತ ಹೇಳಿ 2 ಚಿಕ್ಕ ಚಿಕ್ಕ ಹೋಳಿಗೆ ಮಾಡಿಕೊಂಡೆ. ತುಂಬ ದಿನ ಆಗೋಗಿತ್ತು ಹೋಳಿಗೆ ಮಾಡ್ದೇನೆ. ಹೋಳಿಗೆ ಮಾಡಬೇಕು ಅಂತ ಇವತ್ತು ಹೋಳಿಗೆ ಮಾಡ್ತಾಯಿದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಸುಮಾರಾಗಿದ್ದೀನಿ, ಒಂದು ಸ್ವಲ್ಪ ಬೇಜಾರಲ್ಲೂ ಇದ್ದೀನಿ. ಯಾಕೆ ಬೇಜಾರು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರದ್ಧಾ ಲೇಡೀಸ್ ಕ್ಲಬ್. ಪ್ಲೀಸ್ ಎಲ್ಲರೂ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇವತ್ತಿನ ದಿನ ನಾನು ಹೋಳಿ ಹುಣ್ಣಿಮೆ, ನೀವು ತಮ್ಲೈನಲ್ಲಿ ನೋಡಿರ್ತೀರ, ಹೋಳಿ ಹುಣ್ಣಿಮೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಮಾಡಿದೆ ಎಲ್ಲನೂ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ಮನೇನ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿದೆ. ದೇವ್ರ ಪೂಜೆ ಆದಮೇಲೆ ಗ್ಯಾಸ್ ಎಲ್ಲ ತೊಳ್ಕೊಂಡು ಅದ್ರ ಪೂಜೆ ಮಾಡಿ ಬೇಳೆ ಹಾಕ್ತಾಯಿದ್ದೀನಿ. ಕಡಲೆ ಬೇಳೆನ ಹೋಳಿಗೆ ಮಾಡೋದಕ್ಕೋಸ್ಕರ ಕ್ಲೀನ್ ಮಾಡಿಕೊಂಡು ಬೇಳೆ ಕೂಡ ಕುಕ್ಕರ್ಗೆ ಹಚ್ತಾಯಿದ್ದೀನಿ. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಹೋಳಿ ಹಬ್ಬನ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವೆಲ್ಲ ಹೇಗೆ ಮಾಡ್ತೀವಿ ಅಂತ ಹೇಳಿದರೆ ಹೋಳಿ ಹುಣ್ಣಿಮೆನ ಒಂದು ನಿಮಿಷ ಫಸ್ಟು ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ಏನೇನು ಹಾಕ್ತೆ ಅಂತ. ಬೇಳೆ ಕುದಿಬೇಕಲ್ಲ, ಬೇಗ ಕುದಿಲಿ ಅಂತ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದೆ. ಹೋಳಿಗೆ ಚೆನ್ನಾಗಿ ಕಾಣಲಿ, ಹಳದಿ ಆಗಲಿ ಕಾಣಲಿ ಅಂತ ಹೇಳಿ ಅರಿಶಿಣ ಪುಡಿ 1 ಟೇಬಲ್ ಸ್ಪೂನಷ್ಟು ಹಾಕಿದೆ. ಬೇಳೆ ಕುದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ ಹಚ್ಚಿದ್ದೀನಿ. ಒಂದು 4 ವಿಸಿಲ್ಸು ಅಥವಾ 5 ವಿಸಿಲ್ ಆದರೆ ಬೇಳೆ ಚೆನ್ನಾಗಿ ಕುದ್ದೋಗಿರುತ್ತೆ. ಆಮೇಲೆ ಆ ಬೇಳೆ ಕುದಿಯೋಷ್ಟೊತ್ತಿಗೆ ಈ ಕಡೆ ಹೋಳಿಗೆಗೆ ಹಿಟ್ಟು ನಾದ್ಕೊಂಡ್ಬಿಡ್ಬೇಕು ಅಂತ ಹಿಟ್ಟು ನಾದ್ಕೋತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ನಾದ್ಕೋತಾ ಇದ್ದೀನಿ. ಯಾಕಂದರೆ ನಾವು ಉಪಯೋಗ ಮಾಡೋ ಗೋಧಿ ಹಿಟ್ಟು ಪಾಕೆಟ್ ಹಿಟ್ಟು, ಹೋಗಿ ಮಾರ್ಕೆಟಲ್ಲಿ ತೊಗೊಂಬರೋ ಹಿಟ್ಟು. ನಾವೇ ಮನೆಯಲ್ಲಿ ಗೋಧಿನ ತೊಗೊಂಡು ಬಂದು ಕ್ಲೀನ್ ಮಾಡಿ ಗಿರ್ನಿಗೆ ಹೋಗಿ ಬೀಸ್ಕೊಂಡು ಬಂದಿದ್ರೆ ಸ್ವಲ್ಪ ಜಿಗಿ ಇರುತ್ತೆ, ಹೋಳಿಗೆ ಎಲ್ಲ ಚೆನ್ನಾಗಿ ಬರುತ್ತೆ. ಆದರೆ ನಾವು ಪಾಕೆಟ್ ಹಿಟ್ಟು ಯೂಸ್ ಮಾಡೋದ್ರಿಂದ ಹೋಳಿಗೆ ಬರಲ್ಲ. ಅದಕ್ಕೋಸ್ಕರ ನಾನು ಅರ್ಧ ಪ್ರಮಾಣದ ಗೋಧಿ ಹಿಟ್ಟು ಮತ್ತು ಇನ್ನರ್ಧ ಪ್ರಮಾಣ ಮೈದಾ ಹಿಟ್ಟು ಹಾಕಿ ಹೋಳಿಗೆ ಚೆನ್ನಾಗಿ ಬರಲಿ ಅಂತ ನಾದ್ಕೋತಾ ಇದ್ದೀನಿ. ನೀವು ಅಷ್ಟೇ ಫ್ರೆಂಡ್ಸ್, ಯಾರಾದರೂ ಹೊರಗಡೆ ಹಿಟ್ಟಿಂದ ಹೋಳಿಗೆ ಮಾಡ್ತಾಯಿದ್ರೆ ಅದಕ್ಕೆ ಒಂದು ಅರ್ಧ ಗೋಧಿ ಹಿಟ್ಟು ಎಷ್ಟು ಹಾಕಿರ್ತೀರೋ ಅಷ್ಟೇ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ಆಮೇಲೆ ನಾವು ಹಿಟ್ಟು ಹಚ್ಚಿ ಮಾಡೋದ್ರಿಂದ ಗೋಧಿ ಹಿಟ್ಟಲ್ಲಿ ಮಾಡ್ತೀವಿ. ಇನ್ನೊಂದು ಕಡೆ ಎಲ್ಲ ಪೂರ್ತಿ ಮೈದಾ ಹಿಟ್ಟಲ್ಲೇ ಹೋಳಿಗೆ ಮಾಡ್ತಾರೆ. ಆದರೆ ಗೋಧಿ ಹಿಟ್ಟಲ್ಲಿ ಮಾಡಿದರೂ ನಮಗೆ ಚೆನ್ನಾಗಿರುತ್ತೆ. ಮೈದಾ ಅಲ್ಲಿ ಮರುದಿನ ಅದು ಎಲ್ಲ ತುಂಬ ತಿನ್ನೋದಕ್ಕೆ ಬರಲ್ಲ, ಹಲ್ಲಲ್ಲಿ ಜಗ್ಗಬೇಕಾಗುತ್ತೆ, ಆ ರೀತಿ ಆಗುತ್ತೆ. ಅದಕ್ಕೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿದ್ರೆ ಪೂರ್ತಿ ಪ್ಯೂರ್ ಗೋಧಿ ಹಿಟ್ಟಲ್ಲೇ ಕೂಡ ಈ ಹೋಳಿಗೆನ ಮಾಡ್ತಾರೆ. ಕುಕ್ಕರ್ ಕುದಿಯೋಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟು ನಾದಿದೆ, ಬದನೆಕಾಯಿ ಪಲ್ಯಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ಹೋಳಿಗೆ ಹಿಟ್ಟನ್ನ ಸರಿಯಾಗಿ ನಾದ್ಬಿಟ್ಟು ಜಾಸ್ತಿ ನೀರು ಹಾಕಿ ನೀರಲ್ಲೇ ನೆನೆಯೋಕ್ಕೆ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಇಲ್ವಾ 1 ಗಂಟೆ. ಇದೆಲ್ಲ ಸಾಂಬಾರು ಆಮೇಲೆ ಅನ್ನ ಮತ್ತು ಬದನೆಕಾಯಿ ಪಲ್ಯ ಎಲ್ಲ ಮಾಡೋಷ್ಟೊತ್ತಿಗೆ 1 ಅವರ್ ಆಗಿಬಿಡುತ್ತೆ. ಅಷ್ಟೊತ್ತು ಹಿಟ್ಟು ನೆನೆದೋಗಿರುತ್ತೆ, ನಮ್ಮದು ನೆನೆಯುತ್ತೆ. ನೆನಿಬೇಕು ಹಿಟ್ಟು. ಹೋಳಿಗೆ ಹೂರಣ ಹೇಗಿರುತ್ತೋ ಅದೇ ಥರ ಹಿಟ್ಟು ಕೂಡ ಅದೇ ಥರ ರೆಡಿ ಆಗಬೇಕು. ಅದಕ್ಕೋಸ್ಕರ ನಾನು ನೀರಲ್ಲಿ ಹಿಟ್ಟನ್ನು ನೆನೆಯೋಕ್ಕಿಟ್ಟಿದ್ದೀನಿ. ಈ ಕಡೆ ಬೇಳೆನ ಬಸ್ಕೋಬೇಕು. ನೀರೆಲ್ಲ ಕ್ಲೀನಾಗಿ ಹೋಗೋ ಹಾಗೆ ಜಾಳಿಗೆ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ. ಅದರಲ್ಲಿ ಬೇಳೆನ ಹಾಕ್ಕೋತಾ ಇದ್ದೀನಿ. ನನಗೆ ಸಾರು ಮಾಡೋದಕ್ಕೆ ನೀರು ಬೇಕಾಗಿತ್ತು, ಅದಕ್ಕೆ ಚೆನ್ನಾಗಿ ಕುಕ್ಕರ್ನ ತೊಳೆದು ಅದ್ರ ಮೇಲೆ ನೀರು ಹಾಕ್ಕೊಂಡು ನೀರೆಲ್ಲ ಚೆನ್ನಾಗಿ ಬಸಿಲಿ ಅಂತ ಬೇಳೆನೂ ಒಂದು ಕಡೆ ಇಟ್ಕೊಂಡೆ. ಇವಾಗ ಬದನೆಕಾಯಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಬದನೆಕಾಯಿ ರೆಸಿಪಿನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಬೇಕಾದರೆ ನೋಡಿ ಫ್ರೆಂಡ್ಸ್. ಬದನೆಕಾಯಿನ ಒಗ್ಗರಣೆ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಅನ್ನಕ್ಕೂ ಇಟ್ಬಿಡ್ತೀನಿ. ನಾನು ಹೋಳಿಗೆ ಮಾಡಬಾರ್ದು ಅಂದ್ಕೊಂಡಿದ್ದೆ, ಹಾಗಾಗಿ ತುಂಬ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದೆ ಹೋಳಿಗೆ ಮಾಡೋದಕ್ಕೆ, ಇಲ್ಲಾಂದರೆ ಬೇಗನೆ ಮಾಡಿಬಿಡ್ತಾಯಿದ್ದೆ. ಈ ಕಡೆ ಒಂದು ಕಡೆ ಕುಕ್ಕರ್ಗೆ ಇಟ್ಬಿಟ್ಟು ಒಂದು ಕಡೆ ಬೇಳೆನ ಬೆಲ್ಲನ ಮಿಕ್ಸ್ ಮಾಡಿ ಅದನ್ನು ಪೂರ್ತಿ ನೀರು ಹೋಗಿ ಗಟ್ಟಿಯಾಗಿ ಬರೋವರೆಗೂ ನಾವು ಈ ಥರ ತಿರುತಾನೇ ಇರಬೇಕಾಗುತ್ತೆ.
ಬೆಲ್ಲ ಮಿಕ್ಸ್ ಮಾಡಿರೋದು ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ನಾನು ಪಾವು ಕೆ ಜಿ ಬೇಳೆ ತೊಗೊಂಡಿದ್ದೆ, ಪಾವು ಕೆ ಜಿ ಬೆಲ್ಲ ಹಾಕಿದ್ದೀನಿ, ಜಜ್ಜಿಬಿಟ್ಟು ಹಾಕಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೆ ಅಷ್ಟೇ. ನೋಡಿ ಈ ಥರ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚೆನ್ನಾಗಿ ತಿರುಗ್ಕೋಬೇಕಾಗತ್ತೆ. ಇವಾಗ ಹೂರ್ಣಕ್ಕೆ ನಮಗೆ ರೆಡಿ ಆಗಿದೆ. ಸಾರು ಕೂಡ ಒಗ್ಗರಣೆ ಹಾಕಿದ್ದು, ಸಾರಂಕರು ಸಖತ್ತಾಗಿತ್ತು. 2 ದಿನ ತಿಂದ್ವಿ ನಾವು, ತುಂಬ ಟೇಸ್ಟ್. ಆಮೇಲೆ ಮಾಡಿದ ದಿನದಕ್ಕಿಂತ ಮರುದಿನ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ ಹಿಟ್ಟೆಲ್ಲ ನೆಂದಿದೆ, ಅದ್ರ ಮೇಲಿರೋ ನೀರೆಲ್ಲ ತೆಗೆದು ಚೆಲ್ಬಿಡ್ತೀನಿ. ಹೂರ್ಣನೂ ಕೂಡ ಜಾಳ್ಗೆಯಲ್ಲಿ ಹಾಕ್ಕೊಂಡು ಚರ್ಗಿಲೇ ತಿಕ್ಕೊಂಡಿದ್ದೀನಿ, ಮಿಕ್ಸರ್ಗೆಲ್ಲ ಹಾಕ್ಕೊಳ್ಳಲ್ಲ ನಾವು. ಇಷ್ಟೊಂದು ನೆಂದಿದೆ. ಅದನ್ನು ಇನ್ನೂ ಸ್ವಲ್ಪ ಕೈಗೆ ನೀರು ಅಥವಾ ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಪೂರ್ತಿ ಹಿಟ್ಟು ಹಿಂಗೆ ಜಕ್ಕಿದ್ರೆ ಹಿಂಗೆ ತೋರಿಸ್ತೀನಿ ನೋಡಿ, ಹಂಗೆ ಬರಬೇಕು. ಅಯ್ಯೋ ಅದು ಸ್ಕಿಪ್ ಆಗೋಗಿದೆ. ಓಕೆ, ಇವಾಗ ದೇವರಿಗೆ ಅಂತ 2 ಚಿಕ್ಕ ಚಿಕ್ಕ ಹೋಳಿಗೆನ ಮಾಡ್ಕೋತಾ ಇದ್ದೀನಿ. ತುಂಬ ದೊಡ್ಡದಾಗಿತ್ತು ವಿಡಿಯೋ ಫ್ರೆಂಡ್ಸ್. ಕಂಟಿನ್ಯೂ ಆಗಿ ನಾನು ಕ್ಯಾಮ್ರಾ ಆನ್ ಮಾಡೇ ಇಟ್ಬಿಟ್ಟಿದ್ದೆ. 1 ಅವರ್ ಅಲ್ಲ 2 ಅವರೇ ಆಗೋಗ್ಬಿಟ್ಟಿತ್ತು. ಪೂರ್ತಿ ಎಲ್ಲ ವೀಡಿಯೋ ಆಗಿತ್ತಲ್ಲ, ಅದನ್ನು ಟ್ರಿಮ್ ಮಾಡಿ ಸ್ಪೀಡನ್ನ ಜಾಸ್ತಿ ಮಾಡಿ ಹೇಗೋ ಒಂದು 10 ಮಿನಿಟ್ಸ್ಗೆ ತೊಗೊಂಡು ಬಂದು ನಿಲ್ಲಿಸಿದ್ದೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿ ವಿಡಿಯೋ ಸ್ಕಿಪ್ ಆಗಿದೆ ನಿಮಗೆ. ಚಿಕ್ಕದು 2 ಹೋಳಿಗೆ ಮಾಡ್ಕೊಂಬಿಡ್ತೀನಿ. ದೇವರ ಬಾಣಕ್ಕೆ ಹಿಡಿಬೇಕಲ್ಲ, ಕಾಮಣ್ಣನಿಗೆ ಹೋಗಿ ಕೊಡಬೇಕಲ್ಲ, ಅದಕ್ಕೋಸ್ಕರ ಅಂತ ಹೇಳಿ 2 ಹೋಳಿಗೆನ ಚಿಕ್ಕದು ಮಾಡ್ಕೋತೀನಿ. ಆಮೇಲೆಲ್ಲ ದೊಡ್ಡದೇ ಮಾಡ್ಕೋತೀನಿ. ಹೂರ್ಣನ ಹಿಟ್ಟಲ್ಲಿ ತುಂಬೋದು ಹೇಗೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಹೋಳಿಗೆ ಮಾಡೋದಕ್ಕೆ ಎಲ್ಲ ಬರುತ್ತೆ, ಹೋಳಿಗೆ ಒಂದು ಬರಲ್ಲ ಅನ್ನೋದು ತುಂಬ ಜನ ಹೇಳ್ತಾರೆ. ಹೋಳಿಗೆ ಮಾಡೋದು ತುಂಬ ಕಷ್ಟ ಅಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಬೋದು ಹೋಳಿಗೆನ. ಇನ್ನು ನನ್ನ ತವ್ರ ಮನೆ ಕಡೆಯಲ್ಲೆಲ್ಲ ಎಣ್ಣೆ ಹಚ್ಚಿ ಮಾಡ್ತಾರೆ, ಇದಕ್ಕಿಂತ ಸ್ವಲ್ಪ ಕಷ್ಟ ಅನಿಸುತ್ತದು. ಹಿಟ್ಟು ಹಚ್ಚಿ ಮಾಡೋದು ಬೇಗ ಆಗುತ್ತೆ ಹೋಳಿಗೆ, ಅದು ಕೂಡ ಬರುತ್ತೆ ನನಗೆ. ತುಂಬ ಚಿಕ್ಕವಳಿದ್ದಾಗಿಂದಾನೇ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗೇ ಬರುತ್ತೆ ನಂಗೆ ಹೋಳಿಗೆ ಮಾಡೋದಕ್ಕೆ. ಎಷ್ಟು ಹಿಟ್ಟು ತೊಗೋತೀವೋ ಅಷ್ಟು ಹೂರ್ಣನ ತೊಗೊಂಡು ಅದನ್ನು ಸ್ವಲ್ಪ ಮೆಜರ್ಮೆಂಟ್ ಮಾಡ್ಕೋತೀನಿ ಕೈಯಲ್ಲಿ. ಮೆಜರ್ಮೆಂಟ್ ಮಾಡಿಕೊಂಡು ಎಷ್ಟು ಹಿಟ್ಟು ತೊಗೊಂಡಿರ್ತೀನಲ್ಲ ಅಷ್ಟೇ ಹೂರ್ಣನ ತೊಗೊಂಡು ಅದರೊಳಗಡೆ ತುಂಬ್ತೀನಿ. ಈ ರೀತಿ ಕೈಯಲ್ಲಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಅಗಲ ಮಾಡ್ಕೋತೀನಿ. ಅಗಲ ಮಾಡಿಕೊಂಡು ಅದರಲ್ಲಿ ಹೂರ್ಣನ ನೋಡಿ ಅದೇ ಕ್ವಾಂಟಿಟಿಯಲ್ಲಿ ಹೂರ್ಣನ ತೊಗೊಂಡ್ಬಿಟ್ಟು ಅದ್ರ ಒಳಗಡೆ ಹಾಕಿ ಅದು ಮೇಲ್ಗಡೆ ಎಲ್ಲ ಕವರ್ ಆಗೋವರೆಗೆ ಒಳಗಡೆ ಒತ್ತೀನಿ. ಹೂರ್ಣನ ಒಳಗಡೆ ಒತ್ತಿ ಮೇಲ್ಗಡೆ ಎಲ್ಲ ಹಿಟ್ಟನ್ನ ತೊಗೊಂಬರ್ಬೇಕು. ಕೈಗೆ ಹಿಟ್ಟು ಹತ್ಕೋತಾ ಇರುತ್ತೆ, ಆವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಹೀಗೆ ರೌಂಡ್ ಮಾಡಿಕೊಂಡು ಮೇಲ್ಗಡೆ ಬಂದಿರೋ ಹಿಟ್ಟನ್ನ ಅಗಲ ಮಾಡಿಬಿಟ್ಟು ಅದಕ್ಕೆ ಹತ್ತಿ ಹೀಗೆ ಒಂದು ಸ್ವಲ್ಪನೂ ಹೂರಣ ಹೊರಗಡೆ ಬರೋದಾಗೆ ಫುಲ್ ಕವರ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇಟ್ಕೋಬೇಕು. ಆಮೇಲೆ ಚಪಾತಿ ಹೇಗೆ ಲಟ್ಟಿಸ್ತೀವೋ ಹಾಗೆ, ಆದರೆ ಒಂದು ಸ್ವಲ್ಪ ಚಪಾತಿನ ರಫಾಗಿ ಮಾಡ್ಬೋದು. ಹೋಳಿಗೆ ಮಾಡುವಾಗ ಸ್ವಲ್ಪ ರಫಾಗಿ ಮಾಡಿದರೆ ಒಳಗಿರೋ ಹೂರಣ ಹೊರಗಡೆ ಬಂದುಬಿಡುತ್ತೆ, ಸ್ವಲ್ಪ ಸ್ಮೂತಾಗಿ ಮಾಡಬೇಕಾಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವ್ಯೂಸ್ ತುಂಬ ಕಡಿಮೆ ಆಗ್ತಾ ಇರೋದ್ರಿಂದ ನಂಗೆ ತುಂಬ ಬೇಜಾರಾಗ್ತಾಯಿದೆ. ಎಷ್ಟೊಂದು ಕಷ್ಟಪಟ್ಟು ವೀಡಿಯೋನ ಮಾಡಿರ್ತೀವಿ, ಕಷ್ಟಪಡದೆ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಕಷ್ಟಪಡದೆ ಮಾಡೋಕ್ಕಾಗಲ್ಲ. ನಾವೇನೇ ಮಾಡಬೇಕು ಅಂದ್ರೂ ವಾಯ್ಸ್ ಕೊಡೋದು, ಎಡಿಟ್ ಮಾಡೋದು, ವೀಡಿಯೋ ಸರಿಯಾಗಿ ಬಂತಾ ಇಲ್ಲ ನೋಡೋದು, ಕ್ಯಾಮ್ರಾ ಒಂದು ಕಡೆ ಎಲ್ಲೋ ಹೋಗಿರುತ್ತೆ, ನಾವೇನೋ ಮಾಡ್ತಿರ್ತೀವಿ, ವೀಡಿಯೋನೇ ಆಗಿರೋಂಗಿಲ್ಲ, ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಫುಲ್ಲು ಟೆನ್ಷನ್ನು ವೀಡಿಯೋ ಮಾಡುವಾಗಲೂ. ಅಷ್ಟೆಲ್ಲ ಮಾಡಿರ್ತೀವಿ, ಅಪ್ಲೋಡ್ ಮಾಡಿದ್ಮೇಲೆ ವ್ಯೂಸ್ ಬರದೇ ಹೋದರೆ ಎಷ್ಟೊಂದು ಬೇಜಾರಾಗುತ್ತಂದರೆ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ. ನನಗಂತೂ ಇವಾಗ ತುಂಬ ವ್ಯೂಸ್ ಕಡಿಮೆ ಆಗಿದೆ, ಹಾಗಾಗಿ ತುಂಬ ಡಿಸಪಾಯಿಂಟ್ ಆಗ್ತಾಯಿದೆ. ಆದರೆ ಪ್ರಯತ್ನನ ಬಿಡ್ತಾ ಇಲ್ಲ. ನೋಡೋಣ ಯಾವಾಗಾದರೂ ಒಂದು ಸಲ ಕ್ಲಿಕ್ ಆಗ್ಬೋದು ಅನ್ನೋ ಹೋಪಲ್ಲಿ ನಾನು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೀ ಟೈಮ್ ಸಿಕ್ಕಾಗಿಲ್ಲ, ಪ್ಲೀಸ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದ್ಬಿಟ್ರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹೇಗೋ ನಮ್ಗೆ ಹೇಗೆ ಬರುತ್ತೋ ಹಾಗೋ ಇನ್ನೊಬ್ರಿಗೆ ಉಪಯೋಗ ಆಗುತ್ತೋ ಏನಾದರೂ ಗೊತ್ತಿರೋ ಟಿಪ್ಸ್ಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀವಿ. ನೋಡಿ ಇಷ್ಟ ಆದರೆ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋನ ನೋಡಿ, ಆಮೇಲೆ ಸ್ಕಿಪ್ ಮಾಡ್ದಂಗೆ
ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ. ಆಮೇಲೆ ಗೋಧಿ ಹೋಳಿಗೆಗೆ ಅಂತ ಮಾಡಿರೋ ಹಿಟ್ಟು ಉಳ್ಕೊಂಡ್ಬಿಡ್ತು. ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಅದಕ್ಕೋಸ್ಕರ ಕಾಟನ್ ಬಟ್ಟೆನ ಚೆನ್ನಾಗಿ ತೊಯಿಸ್ಬಿಟ್ಟು ಖರ್ಚಿಪನ್ನು ಅದ್ರ ಮೇಲೆ ಹಿಟ್ಟು ಮೇಲೆ ಹಾಕಿ ಅದ್ರ ಮೇಲೆ ಮುಚ್ಚಿಡ್ತಾ ಇದ್ದೀನಿ. ನಾವು ನೈಟ್ಗೆ ಚಪಾತಿನೋ ಪೂರಿನೋ ಮಾಡ್ಕೋಬೋದು. ಈ ಥರ ಮಾಡಿಟ್ರೆ ಹಿಟ್ಟು ಹಾಳಾಗಲ್ಲ. ನೋಡಿ ಫ್ರೆಂಡ್ಸ್, ಪೂರ್ತಿ ಎಲ್ಲ ಅಡುಗೆ ಆಗೋಯ್ತು ನೋಡಿ. ಹೋಳಿಗೆ, ಬದನೇಕಾಯಿ ಪಲ್ಯ, ಸಾರು, ಹಾಲು, ಹಪ್ಪಳ, ಚಪಾತಿ ಎಲ್ಲ ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ ಎಲ್ಲರೂ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.